ಮಹಾಭಾರತದ ಕಥೆಯಲ್ಲಿ ಅತ್ಯಂತ ಹೆಚ್ಚು ಚರ್ಚಿಸಲ್ಪಡುವ ಅಷ್ಟೇ ದುರಂತಮಯ ವ್ಯಕ್ತಿತ್ವ ಎಂದರೆ ಅದು ದಾನಶೂರ ಕರ್ಣ. ಒಬ್ಬ ಮಹಾವೀರನಾಗಿದ್ದರೂ ವಿಧಿಯ ಆಟಕ್ಕೆ ಸಿಲುಕಿ ಪ್ರತಿ ಹಂತದಲ್ಲೂ ಸಂಕಷ್ಟ ಎದುರಿಸಿದ ಕರ್ಣನ ಜೀವನದ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯಲಿರುವ ಪ್ರಮುಖ ಅಂಶಗಳು. ಜನ್ಮರಹಸ್ಯ ಮತ್ತು ಬಾಲ್ಯ. ಕುಂತಿಯ ಮಗನಾಗಿ ಹುಟ್ಟಿ ಸೂತಪುತ್ರನಾಗಿ ಬೆಳೆದ ಕರ್ಣನ ಬಾಲ್ಯದ ಸವಾಲುಗಳೇನು? ವಿದ್ಯಾಭ್ಯಾಸ ಮತ್ತು ಪರಶುರಾಮರ ಶಾಪ. ಅಸ್ತ್ರವಿದ್ಯೆಗಾಗಿ ಕರ್ಣ ಸುಳ್ಳು ಹೇಳಿದ್ದೇಕೆ? ಗುರುವಿನಿಂದ ಶಾಪ ಪಡೆಯಲು ಕಾರಣವಾದ ಆ ಘಟನೆ ಯಾವುದು? ದುರ್ಯೋಧನನ ಸ್ನೇಹ. ಸಮಾಜ ಕರ್ಣನಿಗೆ ಅವಮಾನ ಮಾಡಿದಾಗ ಕೈ ಹಿಡಿದ ದುರ್ಯೋಧನನ ಸ್ನೇಹ ಕುರುಕ್ಷೇತ್ರಕ್ಕೆ ಹೇಗೆ ನಾಂದಿಯಾಯಿತು? ದಾನಶೂರ ಕರ್ಣ ತನ್ನ ಪ್ರಾಣಕ್ಕೆ ರಕ್ಷಣೆಯಾಗಿದ್ದ ಕವಚಕುಂಡಲಗಳನ್ನೇ ದಾನ ನೀಡಿದ ಆ ಮಹಾನ್ ತ್ಯಾಗದ ಕಥೆಯೇನು? ಕೃಷ್ಣ ಮತ್ತು ಕುಂತಿಯ ಸಂಧಾನ. ಯುದ್ಧದ ಮುನ್ನ ಪಾಂಡವರ ಪರ ಸೇರಲು ಬಂದ ಆಹ್ವಾನಕ್ಕೆ ಕರ್ಣ ನೀಡಿದ ಆ ಸೌಜನ್ಯಯುತ ಮತ್ತು ದಿಟ್ಟ ಉತ್ತರವೇನು? ವೀರಮರಣ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅಸಹಾಯಕನಾಗಿ ನಿಂತಿದ್ದ ಕರ್ಣನಿಗೆ ಕೃಷ್ಣ ಬೋಧಿಸಿದ್ದೇನು? ಅವನ ಅಂತ್ಯ ಹೇಗಾಯಿತು? ವಿಧಿಯ ಲಿಖಿತವೋ ಅಥವಾ ಕರ್ಮದ ಫಲವೋ? ಶಾಪಗಳ ಸುಳಿಯಲ್ಲೂ ಧರ್ಮ ಬಿಡದ ಸೂರ್ಯಪುತ್ರನ ಕಥೆ ಇದು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತದ ಈ ಮಹಾನ್ ಯೋಧನ ಬದುಕಿನ ಏರಿಳಿತಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ. ಇದೇ ತರಹದ ಆಸಕ್ತಿದಾಯಕ ಮತ್ತು ಭಕ್ತಿಪೂರ್ವಕ ಹೊಸ ವಿಡಿಯೋಗಳಿಗಾಗಿ ಈಗಲೇ ಶ್ರೀನಾಥ್ ಎಂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕರ್ಣನ ಜೀವನವು ಮಹಾಭಾರತದ ಅತ್ಯಂತ ರೋಚಕ, ಭಾವನಾತ್ಮಕ ಮತ್ತು ದುರಂತಮಯ ಕಥೆಗಳಲ್ಲಿ ಒಂದು. ಅವನನ್ನು ದಾನಶೂರ, ಸೂರ್ಯಪುತ್ರ ಮತ್ತು ರಾಧೇಯ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಒಂದು ಜನ್ಮ ರಹಸ್ಯ ಮತ್ತು ಬಾಲ್ಯ. ಕುಂತಿದೇವಿಯು ಕನ್ಯೆಯಾಗಿದ್ದಾಗ ದುರ್ವಾಸ ಮುನಿಗಳು ನೀಡಿದ ಮಂತ್ರವನ್ನು ಪರೀಕ್ಷಿಸಲು ಸೂರ್ಯದೇವನನ್ನು ಪ್ರಾರ್ಥಿಸುತ್ತಾಳೆ. ಅದರ ಫಲವಾಗಿ ಕರ್ಣನು ಜನ್ಮಜಾತ ಕವಚ ಮತ್ತು ಕುಂಡಲಗಳೊಂದಿಗೆ ಜನಿಸುತ್ತಾನೆ. ಸಮಾಜದ ಭಯದಿಂದ ಕುಂತಿ ಮಗುವನ್ನು ಬುಟ್ಟಿಯಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಡುತ್ತಾಳೆ. ಈ ಮಗು ಧೃತರಾಷ್ಟ್ರನ ಸಾರಥಿಯಾದ ಅಧಿರಥ ಮತ್ತು ಅವನ ಪತ್ನಿ ರಾಧೆಗೆ ಸಿಗುತ್ತದೆ. ಅವರು ಅವನನ್ನು ಪ್ರೀತಿಯಿಂದ ಬೆಳೆಸುತ್ತಾರೆ. ಹೀಗಾಗಿ ಅವನು ರಾಧೇಯ ಎಂದು ಕರೆಯಲ್ಪಟ್ಟನು. 2 ವಿದ್ಯಾಭ್ಯಾಸ ಮತ್ತು ಶಾಪಗಳು. ಕರ್ಣನಿಗೆ ಶಸ್ತ್ರವಿದ್ಯೆಯ ಮೇಲೆ ಅಪಾರ ಆಸಕ್ತಿ ಇತ್ತು. ಆದರೆ ಸೂತಪುತ್ರ, ಸಾರಥಿಯ ಮಗ ಎಂಬ ಕಾರಣಕ್ಕೆ ದ್ರೋಣಾಚಾರ್ಯರು ಅವನಿಗೆ ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ. ನಂತರ ಕರ್ಣನು ಬ್ರಾಹ್ಮಣನ ವೇಷ ಧರಿಸಿ ಪರಶುರಾಮರ ಬಳಿ ಶಿಷ್ಯನಾಗಿ ಸೇರುತ್ತಾನೆ. ಪರಶುರಾಮರ ಶಾಪ. ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ಮಲಗಿದ್ದಾಗ ಒಂದು ವಿಷಪೂರಿತ ಕೀಟ ಕರ್ಣನ ತೊಡೆಯನ್ನು ಕೊರೆಯುತ್ತದೆ. ಗುರುವಿನ ನಿದ್ದೆಗೆ ಭಂಗ ಬರಬಾರದೆಂದು ಕರ್ಣ ನೋವನ್ನು ಸಹಿಸಿಕೊಳ್ಳುತ್ತಾನೆ. ಇದನ್ನು ಕಂಡ ಪರಶುರಾಮರು, ಇಷ್ಟು ಸಹನೆ ಕ್ಷತ್ರಿಯನಿಗೆ ಮಾತ್ರ ಇರಲು ಸಾಧ್ಯ, ನೀನು ಸುಳ್ಳು ಹೇಳಿದ್ದೀಯಾ ಎಂದು ಕೋಪಗೊಂಡು, ನಿನಗೆ ಅತ್ಯಂತ ಅವಶ್ಯಕತೆ ಇರುವ ಸಮಯದಲ್ಲಿ ನೀನು ಕಲಿತ ವಿದ್ಯೆ ಮರೆತು ಹೋಗಲಿ ಎಂದು ಶಾಪ ನೀಡುತ್ತಾರೆ. 3 ದುರ್ಯೋಧನನ ಸ್ನೇಹ. ಹಸ್ತಿನಾಪುರದ ರಾಜಕುಮಾರರ ಶಸ್ತ್ರವಿದ್ಯಾ ಪ್ರದರ್ಶನದ ವೇಳೆ ಕರ್ಣನು ಅರ್ಜುನನಿಗೆ ಸವಾಲು ಹಾಕುತ್ತಾನೆ. ಆಗ ಕೃಪಾಚಾರ್ಯರು ಕರ್ಣನ ಕುಲದ ಬಗ್ಗೆ ಪ್ರಶ್ನಿಸುತ್ತಾರೆ. ಆಗ ಅರ್ಜುನನಿಗೆ ಸಮನಾದ ಸ್ಪರ್ಧಿ ಬೇಕೆಂದು ದುರ್ಯೋಧನನು ಕರ್ಣನನ್ನು ತಕ್ಷಣವೇ ಅಂಗರಾಜ್ಯದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಾನೆ. ಈ ಉಪಕಾರಕ್ಕಾಗಿ ಕರ್ಣನು ತನ್ನ ಜೀವನವಿಡೀ ದುರ್ಯೋಧನನಿಗೆ ನಿಷ್ಠಾವಂತ ಗೆಳೆಯನಾಗಿ ಉಳಿಯುತ್ತಾನೆ. 4 ದಾನಶೂರತ್ವ ಮತ್ತು ಇಂದ್ರನ ಸಂಚು. ಕರ್ಣನು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವಾಗ ಯಾರು ಏನೇ ಕೇಳಿದರೂ ದಾನ ಮಾಡುತ್ತಿದ್ದನು. ಅರ್ಜುನನ ರಕ್ಷಣೆಗಾಗಿ ದೇವತೆಗಳ ರಾಜ ಇಂದ್ರನು ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನ ಜನ್ಮಜಾತ ಕವಚ ಮತ್ತು ಕುಂಡಲಗಳನ್ನು ದಾನವಾಗಿ ಕೇಳುತ್ತಾನೆ. ಅವುಗಳನ್ನು ದಾನ ಮಾಡಿದರೆ ತನ್ನ ಪ್ರಾಣಕ್ಕೆ ಅಪಾಯ ಎಂದು ತಿಳಿದಿದ್ದರೂ ಕರ್ಣನು ಅವುಗಳನ್ನು ಮೈಯಿಂದ ಸೀಳಿ ದಾನ ಮಾಡುತ್ತಾನೆ. ಅವನ ಈ ಗುಣಕ್ಕೆ ಮೆಚ್ಚಿ ಇಂದ್ರನು ವೈಜಯಂತಿ ಎಂಬ ಶಕ್ತಿಯುತ ಆಯುಧವನ್ನು ನೀಡುತ್ತಾನೆ. 5 ಕುಂತಿ ಮತ್ತು ಕೃಷ್ಣನ ಸಂಧಾನ. ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಶ್ರೀಕೃಷ್ಣನು ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ತಿಳಿಸಿ ಪಾಂಡವರ ಪರವಾಗಿ ಬಂದರೆ ಸಾಮ್ರಾಜ್ಯದ ಚಕ್ರವರ್ತಿಯನ್ನಾಗಿ ಮಾಡುವುದಾಗಿ ಹೇಳುತ್ತಾನೆ. ಆದರೆ ಕರ್ಣನು ಕಷ್ಟದಲ್ಲಿದ್ದಾಗ ಗೌರವ ನೀಡಿದ ದುರ್ಯೋಧನನನ್ನು ಬಿಡುವುದು ಅಧರ್ಮ ಎಂದು ನಿರಾಕರಿಸುತ್ತಾನೆ. ನಂತರ ಕುಂತಿ ಕೂಡ ಪ್ರಾರ್ಥಿಸಿದಾಗ ಅರ್ಜುನನೊಬ್ಬನನ್ನು ಹೊರತುಪಡಿಸಿ ಉಳಿದ 4 ಪಾಂಡವರನ್ನು ಕೊಲ್ಲುವುದಿಲ್ಲ ಎಂದು ತಾಯಿಗೆ ಮಾತು ನೀಡುತ್ತಾನೆ. 6 ಕುರುಕ್ಷೇತ್ರ ಯುದ್ಧ ಮತ್ತು ವೀರಮರಣ. ಯುದ್ಧದ 17ನೇ ದಿನದಂದು ಕರ್ಣ ಮತ್ತು ಅರ್ಜುನ ಮುಖಾಮುಖಿಯಾಗುತ್ತಾರೆ. ಯುದ್ಧದ ನಡುವೆ ಪರಶುರಾಮರ ಶಾಪದಿಂದ ಕರ್ಣನಿಗೆ ಬ್ರಹ್ಮಾಸ್ತ್ರದ ಮಂತ್ರ ಮರೆತು ಹೋಗುತ್ತದೆ. ಕರ್ಣನ ಸಾವಿನ ಕ್ಷಣಗಳು ಮಹಾಭಾರತದ ಅತ್ಯಂತ ಭಾವುಕ ಸನ್ನಿವೇಶಗಳಲ್ಲಿ ಒಂದು.
ಕರ್ಣನು ರಥದ ಚಕ್ರವನ್ನು ಎತ್ತಲು ಪ್ರಯತ್ನಿಸುತ್ತಾ ನಿರಾಯುಧನಾಗಿ ನಿಂತಿದ್ದಾಗ ಕೃಷ್ಣನು ಅರ್ಜುನನಿಗೆ ಬಾಣ ಬಿಡಲು ಆದೇಶಿಸುತ್ತಾನೆ. ಕರ್ಣನು ಮರಣಶಯ್ಯೆಯಲ್ಲಿದ್ದಾಗ ಕೃಷ್ಣನು ಅವನ ಬಳಿ ಬಂದು ಕೆಲವು ಪ್ರಮುಖ ವಿಚಾರಗಳನ್ನು ಹೇಳುತ್ತಾನೆ. 1. ಧರ್ಮದ ವಿಶ್ಲೇಷಣೆ. ಕರ್ಣನು ಸಾಯುವ ಮೊದಲು ಕೃಷ್ಣನನ್ನು ಪ್ರಶ್ನಿಸುತ್ತಾನೆ, ನಾನು ನಿರಾಯುಧನಾಗಿದ್ದಾಗ ಕೊಲ್ಲುವುದು ಧರ್ಮವೇ ಎಂದು. ಆಗ ಕೃಷ್ಣನು ಕರ್ಣನಿಗೆ ಅವನು ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ನೆನಪಿಸುತ್ತಾನೆ. ಕರ್ಣನೇ, ದ್ರೌಪದಿಯ ವಸ್ತ್ರಾಪಹರಣ ನಡೆಯುವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಅಭಿಮನ್ಯುವನ್ನು 7 ಜನ ಸೇರಿ ಅಧರ್ಮದಿಂದ ಕೊಂದಾಗ ನಿನ್ನ ಧರ್ಮ ಎಲ್ಲಿತ್ತು? ಯಾರು ಅಧರ್ಮದ ಪರವಾಗಿ ನಿಲ್ಲುತ್ತಾರೋ ಅವರಿಗೆ ಧರ್ಮದ ಬಗ್ಗೆ ಮಾತನಾಡುವ ಹಕ್ಕಿರುವುದಿಲ್ಲ ಎಂದು ಕೃಷ್ಣನು ನೇರವಾಗಿ ಹೇಳುತ್ತಾನೆ. ಸಾರಾಂಶ: ಕರ್ಣನ ಜೀವನವು ನಮಗೆ ನಿಷ್ಠೆ, ತ್ಯಾಗ ಮತ್ತು ಸ್ನೇಹದ ಮಹತ್ವವನ್ನು ಕಲಿಸುತ್ತದೆ. ತನ್ನ ಜೀವನವಿಡೀ ಸೂತಪುತ್ರ ಎಂದು ಅವಮಾನಿಸಲ್ಪಟ್ಟರೂ ಅವನು ತನ್ನ ವ್ಯಕ್ತಿತ್ವದಿಂದ ಮಹಾದಾನಿ ಎಂಬ ಹೆಸರನ್ನು ಶಾಶ್ವತವಾಗಿ ಉಳಿಸಿಕೊಂಡಿದ್ದಾನೆ. 3. ಕರ್ಣನ ಶ್ರೇಷ್ಠತೆಯ ಅಂಗೀಕಾರ. ಕರ್ಣನು ಮರಣವನ್ನಪ್ಪಿದ ನಂತರ ಕೃಷ್ಣನು ಅರ್ಜುನನಿಗೆ ಕರ್ಣನ ಶ್ರೇಷ್ಠತೆಯನ್ನು ವಿವರಿಸುತ್ತಾನೆ. ಅರ್ಜುನ, ಕರ್ಣನು ಸಾಮಾನ್ಯ ವೀರನಲ್ಲ. ಅವನು ತನ್ನ ಕವಚ ಕುಂಡಲಗಳನ್ನು ಹೊಂದಿದ್ದರೆ ಮತ್ತು ಶಾಪಗಳಿಲ್ಲದಿದ್ದರೆ ದೇವತೆಗಳು ಅವನನ್ನು ಗೆಲ್ಲಲು ಸಾಧ್ಯವಿರಲಿಲ್ಲ. ಅವನು ಕೊಟ್ಟ ಮಾತಿಗೆ ಮತ್ತು ಸ್ನೇಹಕ್ಕೆ ಬದ್ಧನಾಗಿ ಪ್ರಾಣ ನೀಡಿದ ಮಹಾಪುರುಷ ಎಂದು ಹೊಗಳುತ್ತಾನೆ.